ಸೊ ವೆಲ್ಕಮ್ ಬ್ಯಾಕ್ ಗೈಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಜಾವದಲ್ಲಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ತಿಳ್ಕೊಳ್ಳೋಣ. ಅದ್ಯಾವ್ದಪ್ಪ ಅಂತಂದ್ರೆ ಇನ್ಹೆರಿಟೆನ್ಸ್. ಸೊ ಲೆಸನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನೇನು ಹೇಳೋಕೆ ಇಷ್ಟಪಡ್ತೀನಿ ಅಂತಂದ್ರೆ, ನಾನೇನು ನೋಟ್ಸ್ನ ಪ್ರಿಪೇರ್ ಮಾಡಿದ್ದೀನಲ್ವ, ಅದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ನೋಟ್ಸ್ನ ಆಕ್ಸೆಸ್ ಮಾಡ್ಕೋಬೋದು ಅಂತ ಹೇಳ್ತಾ ಈಗ ಲೆಸನ್ನ ಸ್ಟಾರ್ಟ್ ಮಾಡೋದಾದ್ರೆ ಜಾವಾ ಇನ್ಹೆರಿಟೆನ್ಸ್. ಸೊ ಈಗ ಫಸ್ಟ್ ನಾವು ಏನ್ ಮಾಡೋಣ ಅಂತಂದ್ರೆ, ಇನ್ಹೆರಿಟೆನ್ಸ್ ಅಂತಂದ್ರೆ ಅದ್ರ ಮೀನಿಂಗ್ ಏನಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಸೊ ಇನ್ಹೆರಿಟೆನ್ಸ್ ಈಸ್ ವೆನ್ ಎ ಕ್ಲಾಸ್ ಟೇಕ್ಸ್ ಆರ್ ಬಾರೋ ಫೀಚರ್ಸ್ ಫ್ರಮ್ ಅದರ್ ಕ್ಲಾಸ್. ಸೊ ಈ ಫೀಚರ್ಸ್ ಅಂತಂದ್ರೆ ಯಾವಪ್ಪ ಅಂತಂದ್ರೆ, ಇಟ್ ಮೇ ಬಿ ವೇರಿಯೇಬಲ್ಸ್ ಆದ್ರೂ ಆಗಿರ್ಬೋದು ಅಥವಾ ಮೆಥಡ್ಸ್ ಆದ್ರೂ ಆಗಿರ್ಬೋದು. ಸೊ ಈಗ ಇನ್ಹೆರಿಟೆನ್ಸ್ ಅಂತಂದ್ರೆ ಅದ್ರ ಮೀನಿಂಗ್ ಅನ್ನ ತಿಳ್ಕೊಳ್ಳೋದಾದ್ರೆ, ಇನ್ಹೆರಿಟೆನ್ಸ್ ಈಸ್ ನಥಿಂಗ್ ಬಟ್ ಒಂದು ಕ್ಲಾಸಿಂದ ಇನ್ನೊಂದು ಕ್ಲಾಸ್ಗೆ ಅದರೊಳಗಿರುವಂತಹ ವೇರಿಯೇಬಲ್ಸ್ ಮತ್ತೆ ಮೆಥಡ್ನ ಆಕ್ಸೆಸ್ ಮಾಡ್ಕೊಳ್ಳೋದನ್ನ ನಾವು ಇನ್ಹೆರಿಟೆನ್ಸ್ ಅಂತ ಹೇಳ್ಬಿಟ್ಟು ತಿಳ್ಕೊತೀವಿ. ಸೊ ನಾನು ಮತ್ತೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇನ್ಹೆರಿಟೆನ್ಸ್ ಅಂತಂದ್ರೆ ಏನಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಒಂದು ಕ್ಲಾಸ್ ಇದೆ, ಆ ಕ್ಲಾಸ್ ಒಳಗಡೆ ಇರುವಂತಹ ವೇರಿಯೇಬಲ್ಸ್ ಮತ್ತೆ ಮೆಥಡ್ಸ್ನ ನಾವು ಇನ್ನೊಂದು ಕ್ಲಾಸ್ಗೆ ಆಕ್ಸೆಸ್ ಮಾಡ್ಕೊಳ್ಳೋವಂಥದ್ದು. ಸೊ ಈ ಪ್ರೋಸೆಸ್ನ ನಾವು ಇನ್ಹೆರಿಟೆನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಅದು ಯಾವ ಥರ ನಾವು ಆಕ್ಸೆಸ್ ಮಾಡೋದು, ಏನೇನು ಯೂಸ್ ಮಾಡಬೇಕು ಆಕ್ಸೆಸ್ ಮಾಡ್ಬೇಕಾದ್ರೆ ಪ್ರತಿಯೊಂದು ಕೂಡ ನೋಡೋಣ ಈ ವಿಡಿಯೋದಲ್ಲಿ. ಆ್ಯಂಡ್ ಈಗ ನಾವು ಇಲ್ಲಿ ಕೆಳಗಡೆ ನೀವು ನೋಡ್ಬೋದು, ಇಲ್ಲಿ 2 ಪಾಯಿಂಟ್ಸ್ನ ಮೆನ್ಷನ್ ಮಾಡಿದ್ದೀನಿ. ಅವೇನಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ದ ಕ್ಲಾಸ್ ದಟ್ ಗಿವ್ ಫೀಚರ್ಸ್ ಈಸ್ ಕಾಲ್ಡ್ ಆಸ್ ಎ ಪೇರೆಂಟ್ ಆರ್ ಸೂಪರ್ ಕ್ಲಾಸ್. ನಾವು ಯಾವ ಕ್ಲಾಸಿಂದ ನಾವು ಫೀಚರ್ಸ್ ಇಸ್ ನಥಿಂಗ್ ಬಟ್ ವೇರಿಯೇಬಲ್ಸ್ ಆರ್ ಮೆಥಡ್ಸ್ನ ನಾವು ಏನು ಆಕ್ಸೆಸ್ ಮಾಡ್ಕೋತೀವಿ, ಆ ಕ್ಲಾಸ್ನ ನಾವೇನಂತ ಕರಿತೀವಿ ಅಂತಂದ್ರೆ ಪೇರೆಂಟ್ ಕ್ಲಾಸ್ ಅಥವಾ ಸೂಪರ್ ಕ್ಲಾಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಆ್ಯಂಡ್ ದ ಕ್ಲಾಸ್ ದಟ್ ಗೆಟ್ ಫೀಚರ್ ಈಸ್ ಕಾಲ್ಡ್ ಆಸ್ ಎ ಚೈಲ್ಡ್ ಕ್ಲಾಸ್. ನಾವು ಯಾವ ಕ್ಲಾಸ್ಗೆ ಫೀಚರ್ಸ್ನ ಆಕ್ಸೆಸ್ ಮಾಡ್ಕೋತೀವಲ್ವ ಅದನ್ನು ನಾವು ಚೈಲ್ಡ್ ಕ್ಲಾಸ್ ಅಥವಾ ಸಬ್ ಕ್ಲಾಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈಗ ಇನ್ಹೆರಿಟೆನ್ಸ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ಜನರಲ್ ಆಗಿ ನೋಡೋದಾದ್ರೆ, ನಿಮ್ಮ ಪೇರೆಂಟ್ಸ್ ಮತ್ತೆ ನಿಮ್ಮ ರಿಲೇಶನ್ಶಿಪ್ನ ತಗೊಳ್ಳಿ. ಒಂದು ವೇಳೆ ನಿಮ್ಮ ಪೇರೆಂಟ್ಸ್ ಹೇರ್ ಕಲರ್ ಏನಾದರೂ ಬ್ಲ್ಯಾಕ್ ಇದೆ ಅಂತಂದ್ರೆ, ನಿಮ್ಮ ಹೇರ್ ಕಲರ್ ಕೂಡ ಬ್ಲ್ಯಾಕ್ ಇರುತ್ತೆ. ಆ್ಯಂಡ್ ಈವನ್ ಐ ಕಲರ್ ಆಗಿರ್ಬೋದು, ಐ ಕಲರ್ ಬ್ರೌನ್ ಇದೆ ಅಂತಂದ್ರೆ ನಿಮ್ಮ ಒಂದು ಐ ಕಲರ್ ಕೂಡ ಬ್ರೌನ್ ಕಲರ್ ಇರುತ್ತೆ ಅಲ್ವಾ. ಸೊ ಲೈಕ್ ದೀಸ್ ಆರ್ ದ ಫೀಚರ್ಸ್, ನೀವು ನಿಮ್ಮ ಪೇರೆಂಟ್ಸ್ ಇಂದ ಪಡ್ಕೊಂಡಿರುವಂತಹ ಕೆಲವೊಂದು ಫೀಚರ್ಸ್. ಸೊ ಈ ಪ್ರೊಸೆಸ್ನ ನಾವು ಇನ್ಹೆರಿಟೆನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ ಅಷ್ಟೇ. ಸೊ ಈಗ ನಾವು ಇನ್ಹೆರಿಟೆನ್ಸ್ ಅಂತ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ನೋಡಿದ್ವಿ, ಅದರ ಡೆಫಿನೇಷನ್ ನೋಡಿದ್ವಿ. ಆ್ಯಂಡ್ ಈಗ ನಾವು ಅದರ ಯೂಸೇಜ್ ಏನಂತ ಹೇಳ್ಬಿಟ್ಟು ನೋಡೋಣ. ಜಾವಾದಲ್ಲಿ ಅದರ ಯೂಸೇಜ್ ಏನಂತ ಹೇಳ್ಬಿಟ್ಟು ನೋಡೋಣ. ಒನ್ ಈಸ್ ಕೋಡ್ ರಿಯೂಸಬಿಲಿಟಿ. ಸೊ ಕೋಡ್ ರಿಯೂಸಬಿಲಿಟಿ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ರಿಯೂಸ್ ದ ಎಕ್ಸಿಸ್ಟಿಂಗ್ ಕೋಡ್. ಸೊ ಇದ್ರಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ, ಪೇರೆಂಟ್ ಕ್ಲಾಸಲ್ಲಿ ನಾವು ಕೋಡ್ನ ಬರೀತೀವಿ. ಸೊ ಆ ಕೋಡ್ನ ನಾವು ಅದನ್ನ ನಾವೇನ್ ಮಾಡ್ತೀವಿ ಅಂತ ಅಂದ್ರೆ, ನಾವು ಚೈಲ್ಡ್ ಕ್ಲಾಸಲ್ಲಿ ಆಕ್ಸೆಸ್ ಮಾಡ್ಕೋತೀವಿ. ಸೊ ನಾವು ಯಾವಾಗ ಆಕ್ಸೆಸ್ ಮಾಡ್ಕೋತೀವಿ ಮತ್ತೆ ಅದನ್ನ ನಾವು ಚೈಲ್ಡ್ ಕ್ಲಾಸಲ್ಲಿ ಬರೆಯುವಂತ ಅವಶ್ಯಕತೆ ಇರೋದಿಲ್ಲ. ಸೊ ಇದು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಆ್ಯಂಡ್ ಮೆಥಡ್ ಓವರ್ ರೈಡಿಂಗ್. ಸೊ ಮೆಥಡ್ ಓವರ್ ರೈಡಿಂಗ್ ಅಂತಂದ್ರೆ ಏನಪ್ಪ ಅಂತ ಹೇಳ್ಬಿಟ್ಟು ನೋಡಿದ್ರೆ, ಚೇಂಜ್ ಪೇರೆಂಟ್ಸ್ ಮೆಥಡ್ ಬಿಹೇವಿಯರ್. ಸೊ ನಾನು ಇದ್ರ ಬಗ್ಗೆ ಯಾವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತಂದ್ರೆ, ನಾನು ಮೆಥಡ್ ನೆಕ್ಸ್ಟ್ ವಿಡಿಯೋ ಅಥವಾ ಅದರ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮೆಥಡ್ ಓವರ್ ರೈಡಿಂಗ್ ಮೇಲೆ ಒಂದು ಕಂಪ್ಲೀಟ್ ವಿಡಿಯೋ ಮಾಡ್ತೀನಿ. ಅದರಲ್ಲಿ ನಾನು ಮೆಥಡ್ ಓವರ್ ರೈಡಿಂಗ್ ಅಂತಂದ್ರೆ ಏನು, ಸೊ ಇದು ಯಾವ ತರ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ನಿಮಗೆ ಹೇಳ್ಕೊಡ್ತೀನಿ. ಆ್ಯಂಡ್ ಇಲ್ಲಿ ಸಪೋರ್ಟ್ಸ್ ಪಾಲಿಮಾರ್ಫಿಸಮ್. ಸೊ ಬೇಸಿಕಲಿ ಪಾಲಿಮಾರ್ಫಿಸಮ್ ಅಂತಂದ್ರೆ ಏನಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಒನ್ ಎಂಟಿಟಿ ಮೆನಿ ಫಾರ್ಮ್ಸ್. ಸೊ ಇದರಲ್ಲಿ ಏನಾಗುತ್ತೆ ಅಂತಂದ್ರೆ, ಒಂದು ಕ್ಲಾಸ್ ಬಂದ್ಬಿಟ್ಟು ಏನಾಗುತ್ತೆ ಅಂತಂದ್ರೆ, ಕ್ಲಾಸ್ ಆಸ್ ಇಟ್ಸ್ ಓನ್ ಫೀಚರ್ಸ್ ಕೂಡ ಇರುತ್ತೆ. ಅಂಡ್ ಅದು ಬಂದ್ಬಿಟ್ಟು ಪೇರೆಂಟ್ ಅಥವಾ ಚೈಲ್ಡ್ ಕ್ಲಾಸ್ ಆಗು ಕೂಡ ಆಕ್ಟ್ ಮಾಡುತ್ತೆ. ಸೊ ಈಗ ಮತ್ತೆ ಹೇಳ್ತೀನಿ ನೋಡಿ, ನಾನೇನು ಹೇಳ್ತೀನಿ ಅಂತಂದ್ರೆ, ಕ್ಲಾಸ್ ಬಂದ್ಬಿಟ್ಟು ಅದ್ರ ಓನ್ ಫೀಚರ್ಸ್ ಕೂಡ ಇರುತ್ತೆ, ಅದ್ರೊಳಗಡೆ ಅದ್ರ ಓನ್ ಆಟ್ರಿಬ್ಯೂಟ್ಸ್, ಅದ್ರೊಳಗಡೆ ಓನ್ ವೇರಿಯೇಬಲ್ಸ್ ಮೆಥಡ್ಸ್ ಕೂಡ ಇರುತ್ತೆ. ಜೊತೆಗೆ ಇದೇನ್ ಮಾಡುತ್ತೆ ಅಂತಂದ್ರೆ, ಚೈಲ್ಡ್ ಕ್ಲಾಸ್ ಕೂಡ ಆಕ್ಟ್ ಮಾಡುತ್ತೆ. ಲೈಕ್ ಬೇರೆ ಕ್ಲಾಸಿಂದ ಅದೇನಾಗುತ್ತೆ ಅಂತಂದ್ರೆ, ಜಸ್ಟ್ ಬೇರೆ ಕಡೆಯಿಂದ ಏನ್ ಮಾಡ್ತೀವಿ ಅಂತಂದ್ರೆ, ಕೆಲವೊಂದು ಮೆಥಡ್ ವೇರಿಯೇಬಲ್ಸ್ನ ಆಕ್ಸೆಸ್ ಕೂಡ ಮಾಡ್ಕೋತೀವಿ. ಸೊ ಇದೇನ್ ಮಾಡುತ್ತೆ ಅಂದ್ರೆ, ಇಯರ್ ಇಟ್ ವಿಲ್ ಅಚೀವ್ ಪಾಲಿಮಾರ್ಫಿಸಮ್. ಅಂಡ್ ಈಸಿ ಟು ಮೇಂಟೆನೆನ್ಸ್ ಅಂತಂದ್ರೆ, ಸೊ ಇದ್ರ ಮೀನಿಂಗ್ ಏನಪ್ಪ ಅಂತ ಹೇಳ್ಬಿಟ್ಟು ನೋಡಿದ್ರೆ, ಒಂದ್ ವೇಳೆ ನೀವೇನಾದ್ರೂ ಅಂದ್ಕೊಳ್ಳಿ, ಈಗ ನಾನು ಒಂದು ಪೇರೆಂಟ್ ಕ್ಲಾಸ್ ಇದೆ ಅಂಡ್ ಚೈಲ್ಡ್ ಕ್ಲಾಸ್ ಇದೆ. ನನ್ನ ಪೇರೆಂಟ್ ಕ್ಲಾಸಿಂದ ನಾನು ಕೆಲವೊಂದು ವೇರಿಯೇಬಲ್ಸ್ ಮತ್ತೆ ಮೆಥಡ್ಸ್ ನಾನು ಚೈಲ್ಡ್ ಕ್ಲಾಸ್ ಒಳಗಡೆ ಆಕ್ಸೆಸ್ ಮಾಡಿದ್ದೀನಿ, ಓಕೆನಾ. ಈಗ ನಾನು ಏನಾದರೂ ಪೇರೆಂಟ್ ಕ್ಲಾಸಲ್ಲಿ ಕೆಲವೊಂದು ಚೇಂಜ್ ಮಾಡಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ದಿಸ್ ಈಸ್ ಯುವರ್ ಕ್ವಶನ್. ಲೈಕ್ ಈಗ ನಾನು ಪೇರೆಂಟ್ ಕ್ಲಾಸಲ್ಲಿ ಏನಾದರೂ ಚೇಂಜ್ ಮಾಡಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಈಗ ನಾನು ಏನು ಮಾಡಿದ್ದೀನಿ ಅಂತಾರೆ, ಒಂದು ನೇಮ್ ಅಂತ ಹೇಳ್ಬಿಟ್ಟು ಒಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡಿದ್ದೀನಿ. ನೇಮ್ ಇಸ್ ಈಕ್ವಲ್ ಟು ರವಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀನಿ, ಸರಿನಾ. ಆಮೇಲೆ ನಾನು ಏನು ಮಾಡಿದೆ ಅಂತಂದ್ರೆ, ಪೇರೆಂಟ್ ಕ್ಲಾಸಲ್ಲಿ ನೇಮ್ ಇಸ್ ಈಕ್ವಲ್ ಟು XYZ ಅಂತ ಹೇಳ್ಬಿಟ್ಟು ಏನೋ ಚೇಂಜ್ ಮಾಡಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಈಗ ನಾನು ಮತ್ತೆ ಚೈಲ್ಡ್ ಕ್ಲಾಸಲ್ಲಿ ಬಂದ್ಬಿಟ್ಟು ಚೇಂಜ್ ಮಾಡಬೇಕಾ? ಸೊ ನಾವು ಯಾವಾಗ ಇನ್ಹೆರಿಟೆನ್ಸ್ನ ಯೂಸ್ ಮಾಡ್ತೀವಿ, ಆವಾಗ ನಾವು ಚೈಲ್ಡ್ ಕ್ಲಾಸಲ್ಲಿ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ದಿಸ್ ಈಸ್ ವೈ ಇನ್ಹೆರಿಟೆನ್ಸ್ ಈಸ್ ಈಸಿ ಟು ಮೇಂಟೈನ್ ಅಷ್ಟೇ. ಇನ್ನು ಹೈರಾರ್ಚಿಯಲ್ ಕ್ಲಾಸಿಫಿಕೇಶನ್ ಅಂತಂದ್ರೆ ಏನಿಲ್ಲ. ನಾನು ನೆಕ್ಸ್ಟ್ ಎಕ್ಸಾಂಪಲ್ ಕೊಡ್ತಾ ನಿಮ್ಗೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಎಕ್ಸ್ಟೆನ್ಸಿಬಿಲಿಟಿ ಅಂತಂದ್ರೆ, ಆ್ಯಡ್ ನ್ಯೂ ಫೀಚರ್ಸ್ ಇನ್ ಚೈಲ್ಡ್ ಕ್ಲಾಸ್. ಜೊತೆಗೆ ನಾವು ಏನು ಮಾಡ್ಬೋದಪ್ಪ ಅಂತಂದ್ರೆ, ಚೈಲ್ಡ್ ಕ್ಲಾಸಲ್ಲಿ ನಾವು ಕೆಲವೊಂದು ಆಕ್ಸೆಸ್ ಮಾಡಿರೋ ಫೀಚರ್ ಜೊತೆಗೆ ನಮಗೆ ಬೇಕಾಗಿರೋಂಥ ಹೊಸ ಫೀಚರ್ಸ್ನ ಕೂಡ ಆ್ಯಡ್ ಮಾಡ್ಬೋದು. ಲೈಕ್ ಇದೇನು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾ ಇಲ್ಲೊಂದು ಬ್ಯೂಟಿಫುಲ್ ಒಂದು ಫೋಟೋನ ಕೂಡ ನಾ ಇಲ್ಲಿ ಹಾಕಿರೋವಂಥದ್ದು ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಅನಿಮಲ್ ಕ್ಲಾಸ್ ಅಂತ ಹೇಳ್ಬಿಟ್ಟು ಒಂದು ಪೇರೆಂಟ್ ಕ್ಲಾಸ್ ಇದೆ. ಆ್ಯಂಡ್ ಇಲ್ಲಿ ಕೆಳಗೆ ನೋಡ್ತಾ ಇರ್ಬೋದು ಡಾಗ್ ಕ್ಲಾಸ್, ಕ್ಯಾಟ್ ಕ್ಲಾಸ್ ಮತ್ತೆ
ಕೌ ಕ್ಲಾಸ್ ಅಂತ ಹೇಳ್ಬಿಟ್ಟು 3 ನಾನು ಚೈಲ್ಡ್ ಕ್ಲಾಸಸ್ನ ತೊಗೊಂಡಿದ್ದೀನಿ. ಸೊ ಈಗ ಒಂದು ಮ್ಯಾಮಲ್ ಕ್ಲಾಸ್ನ ತೊಗೊಳ್ತೀವಿ, ಅದನ್ನು ನಾನು ಅನಿಮಲ್ ಕ್ಲಾಸ್ ಅಂತ ಹೇಳ್ಬಿಟ್ಟು ಬರ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಅದರೊಳಗಡೆ ನಾನು ಇಲ್ಲಿ 3 ಮ್ಯಾಮಲ್ಸ್ನ ತೊಗೊಂಡಿದ್ದೀನಿ, ಒಂದು ಡಾಗ್, ಇನ್ನೊಂದು ಕ್ಯಾಟ್, ಇನ್ನೊಂದು ಕೌ. ಅರ್ಥ ಮಾಡ್ಕೊಳ್ಳಿ, ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ನಾನಿಲ್ಲಿ ಏನು ಮಾಡಿದ್ದೀನಿ ಅಂದರೆ ಬೇಸಿಕಲಿ ನಾನು ಇಲ್ಲಿ ಒಂದು ಮ್ಯಾಮಲ್ ಕ್ಲಾಸ್ನ ತೊಗೊಂಡಿದ್ದೀನಿ. ಸೊ ಮ್ಯಾಮಲ್ ಇಸ್ ನಥಿಂಗ್, ಯಾವುದೋ ಒಂದು ಅನಿಮಲ್ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ, ಅನಿಮಲ್ ಕ್ಲಾಸ್ನ ತೊಗೊಂಡಿದ್ದೀನಿ ಅಲ್ವಾ. ಆ್ಯಂಡ್ ಇದರೊಳಗಡೆ ನಾನು ಏನು ಮಾಡಿದ್ದೀನಿ ಅಂತಂದರೆ 3 ಬೇರೆ ಬೇರೆ ಅನಿಮಲ್ಸ್ನ ತೊಗೊಂಡಿದ್ದೀನಿ, ಒಂದು ಡಾಗ್, ಇನ್ನೊಂದು ಕ್ಯಾಟ್, ಇನ್ನೊಂದು ಕೌ. ಈಗ ನಿಮಗೆ ಸಡನ್ ಆಗಿ ನೀವು ಅನಿಮಲ್ ಅಂತ ಹೇಳ್ಬಿಟ್ಟು ಏನಾದರೂ ಒಂದು ಕಣ್ಣು ಮುಚ್ಕೊಂಡು ನೀವೇನಾದರೂ ನೆನೆಸ್ಕೊಂಡ್ರೆ ನಿಮಗೆ ಏನೇನು ಬರುತ್ತೆ? ಒಂದು ಬಂದ್ಬಿಟ್ಟು ಫಸ್ಟ್ ಆಫ್ ಆಲ್ ಕಣ್ಣಿರಬೇಕು, ಕಿವಿ ಇರಬೇಕು, ಆ್ಯಂಡ್ ಬಾಯಿ ಇರಬೇಕು, ಕಾಲಿರಬೇಕು, ಕೈ ಇರಬೇಕು, ಹೊಟ್ಟೆ ಇರಬೇಕು. ಸೊ ಇದೆಲ್ಲ ನಿಮಗೆ ಅನಿಮಲ್ ಅಂತಂದರೆ ನಿಮಗೆ ಫಸ್ಟು ಕಣ್ಮುಂದೆ ಬರೋವಂಥ ಫೀಚರ್ಸ್ ಅಲ್ವಾ. ಅದೇ ನೀವು ನೋಡ್ತಾ ಇರ್ಬೋದು. ಬಟ್ ಡಾಗ್ ಅಂತ ಅನ್ನೋದು ಕೂಡ ಅನಿಮಲ್, ಬಟ್ ಅದು ಸೌಂಡ್ ಮಾಡೋವಂಥ ರೀತಿನೇ ಚೇಂಜು. ಆ್ಯಂಡ್ ಕ್ಯಾಟ್ ಅಂತ ಅನ್ನೋದು ಕೂಡ ಒಂದು ಅನಿಮಲ್, ಅದು ಸೌಂಡ್ ಮಾಡೋವಂಥ ರೀತಿನೇ ಚೇಂಜು. ಆ್ಯಂಡ್ ಕೌ ಅಂತ ಅನ್ನೋದು ಕೂಡ ಒಂದು ಅನಿಮಲ್, ಅದು ಸೌಂಡ್ ಮಾಡೋರಂಥ ರೀತಿನೇ ಚೇಂಜು. ಅವು ಬಿಹೇವಿಯರ್ಸೇ ಬೇರೆ ಬೇರೆ ಅಲ್ವಾ. ಬಟ್ ಇವೆಲ್ಲ ಏನು ಅನಿಮಲ್ಸ್. ಸೊ ಇದನ್ನ ನಾವು ಇನ್ಹೆರಿಟೆನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ ಅಷ್ಟೇ. ಸೊ ನಿಮಗೆ ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಆ್ಯಂಡ್ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾನು ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ನ ಹಾಕಿದ್ದೀನಿ, 2 ಇಂಪಾರ್ಟೆಂಟ್ ಪಾಯಿಂಟ್ಸ್ ಆ್ಯಕ್ಚುಲಿ. ಅದು ಏನಪ್ಪ ಅಂತಂದರೆ ದ ಈಸ್ ಎ ರಿಲೇಷನ್ಶಿಪ್. ಸೊ ಏನಿದು ಈಸ್ ಎ ರಿಲೇಷನ್ಶಿಪ್ ಅಂತ ಹೇಳ್ಬಿಟ್ಟು ನೋಡೋದಾದರೆ, ಸರಿ, ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟರ್ಮ್ ಟು ಡಿಫೈನ್. ಸೊ ಇನ್ಹೆರಿಟೆನ್ಸ್ ಮಾಡಲ್ಸ್ ಈಸ್ ಇನ್ಹೆರಿಟೆನ್ಸ್ ಮಾಡಲ್ಸ್ ಆ್ಯಂಡ್ ಈಸ್ ಎ ರಿಲೇಷನ್ಶಿಪ್. ಎಕ್ಸಾಂಪಲ್, ದ ಕಾರ್ ಈಸ್ ಎ ವೆಹಿಕಲ್. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಯಾವುದೇ ಒಂದು ರಿಲೇಷನ್ಶಿಪ್ನ ತಗೊಳ್ಳಿ, ನೀವು ಇಲ್ಲಿ ಯಾವುದೋ ಒಂದು ರಿಲೇಷನ್ಶಿಪ್ನ ತಗೊಳ್ಳಿ, ಅಲ್ಲಿ ಏನಾದರೂ ಈಸ್ ಎ ರಿಲೇಷನ್ಶಿಪ್ ಬಂತಂತಂದ್ರೆ ನೀವು ಕಣ್ಮುಚ್ಕೊಂಡು ಹೇಳ್ಬಿಡಿ ಅದು ಇನ್ಹೆರಿಟೆನ್ಸ್ ಅಂತ ಹೇಳ್ಬಿಡಿ. ಸೊ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ದ ಡಾಗ್ ಈಸ್ ಆ್ಯನ್ ಅನಿಮಲ್, ದ ಕ್ಯಾಟ್ ಈಸ್ ಆ್ಯನ್ ಅನಿಮಲ್. ಯಾವಾಗ ಇಲ್ಲಿ ಸ್ಟಾರ್ಟಿಂಗ್ ಲೆಟರ್ ಬಂದ್ಬಿಟ್ಟು ನಮಗೆ ಓವೆಲ್ಸ್ ಇಂದ ಸ್ಟಾರ್ಟ್ ಆಗುತ್ತೆ, ಆ ಟೈಮಲ್ಲಿ ನಾವು ಈಸ್ ಎ ಬದಲು ಈಸ್ ಆ್ಯನ್ ಯೂಸ್ ಮಾಡ್ತೀವಿ ಅಷ್ಟೇ. ಸೊ ಈಗ ನಾನು ನಿಮಗೆ ಎಕ್ಸಾಂಪಲ್ ಕೊಡೋದಾದ್ರೆ, ದ ಡಾಗ್ ಈಸ್ ಆ್ಯನ್ ಅನಿಮಲ್, ಕ್ಯಾಟ್ ಈಸ್ ಆ್ಯನ್ ಅನಿಮಲ್, ಕೌ ಈಸ್ ಆ್ಯನ್ ಅನಿಮಲ್. ಅಥವಾ ಯಾವುದಾದ್ರೂ ಅಂತ ತಗೊಳ್ಳೋದಾದ್ರೆ BMW ಈಸ್ ಎ ಕಾರ್, ಅಥವಾ ಕಾರ್ ಈಸ್ ಎ ವೆಹಿಕಲ್, ಆ್ಯಂಡ್ ಟ್ರಕ್ ಈಸ್ ಎ ವೆಹಿಕಲ್, BMW ಈಸ್ ಎ ಕಾರ್, ಫೆರಾರಿ ಈಸ್ ಎ ಕಾರ್, ತುಂಬ ಬರ್ತವೆ. ಸೊ ಈ ಥರದ ರಿಲೇಷನ್ಶಿಪ್ನ ನಾವು ಇನ್ಹೆರಿಟೆನ್ಸ್ ಅಂತ ಹೇಳ್ಬಿಟ್ಟು ನೋಡ್ಬೋದು. ಆ್ಯಂಡ್ ಟು ಇನ್ಹೆರಿಟ್ ಫ್ರಮ್ ಕ್ಲಾಸ್ ವಿ ಯೂಸ್ ಎಕ್ಸ್ಟೆಂಡ್ ಕೀವರ್ಡ್. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಗೈಸ್. ದಿಸ್ ಎಕ್ಸ್ಟೆಂಡ್ ಕೀವರ್ಡ್ ಅಂತ ಏನಿದೆ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಮುಂದೆ ಇದನ್ನು ತುಂಬ ಯೂಸ್ ಮಾಡ್ತೀವಿ. ಸೊ ನಾವು ಇನ್ಹೆರಿಟೆನ್ಸ್ ಮಾಡೋದಕ್ಕೆ ಬೇಸಿಕಲಿ ಬೇಕಾಗಿರುವಂತಹ ಒಂದು ಕೀವರ್ಡ್ ಯಾವುದಪ್ಪ ಅಂತಂದರೆ ದಟ್ ಈಸ್ ಎಕ್ಸ್ಟೆಂಡ್ ಕೀವರ್ಡ್. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಥಿಯರಿ ಆಫ್ ಇನ್ಹೆರಿಟೆನ್ಸ್. ನಿಮಗೆ ಇನ್ಹೆರಿಟೆನ್ಸ್ ಅಂತಂದರೆ ಏನು ಅಂತ ಹೇಳ್ಬಿಟ್ಟು ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಸೊ ಈಗೇನು ಮಾಡೋಣಪ್ಪ ಅಂತಂದರೆ ಸಿಂಟ್ಯಾಕ್ಸ್ನ ನೋಡೋಣ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾನು ಇಲ್ಲಿ ಇನ್ಹೆರಿಟೆನ್ಸ್ನ ಸಿಂಟ್ಯಾಕ್ಸ್ ಕೂಡ ಬರೆದಿದ್ದೀನಿ. ಫಸ್ಟ್ ಇಲ್ಲಿ ಏನಿದೆ ಅಂತಂದರೆ ಕ್ಲಾಸ್, ಪೇರೆಂಟ್ ಕ್ಲಾಸ್. ಒಂದು ಪೇರೆಂಟ್ ಕ್ಲಾಸ್ ಇದೆ, ಅದರೊಳಗಡೆ ಏನಿದೆ ಕೆಲವೊಂದು ಆಟ್ರಿಬ್ಯೂಟ್ಸ್ ಇದೆ. ಪೇರೆಂಟ್ ಕ್ಲಾಸಲ್ಲಿ ಇರುವಂಥ ಕೆಲವೊಂದು ವೇರಿಯಬಲ್ಸು ಮತ್ತು ಮೆಥಡ್ಸ್, ಕೆಲವೊಂದು ಆಟ್ರಿಬ್ಯೂಟ್ಸ್ ಇದೆ, ಓಕೆನಾ. ಆ್ಯಂಡ್ ಅದರಲ್ಲಿ ಏನು ಮಾಡಿದ್ದೀವಿ ಅಂತಂದರೆ ನಾವಿಲ್ಲಿ ಇನ್ನೊಂದು ಏನು ಮಾಡಿದ್ದೀವಿ ಅಂದರೆ ಒಂದು ಚೈಲ್ಡ್ ಕ್ಲಾಸ್ನ ಕ್ರಿಯೇಟ್ ಮಾಡಿದ್ದೀವಿ. ಆ ಚೈಲ್ಡ್ ಕ್ಲಾಸ್ ಏನು ಮಾಡ್ತಾ ಇದೆ ಅಂದರೆ ವಿಚ್ ಎಕ್ಸ್ಟೆಂಡ್ಸ್ ಪೇರೆಂಟ್ ಕ್ಲಾಸ್. ಸೊ ಈ ಎಕ್ಸ್ಟೆಂಡ್ ಕೀವರ್ಡ್ ಏನು ಮಾಡುತ್ತಪ್ಪ ಅಂತಂದರೆ ಪೇರೆಂಟ್ಸ್ ಕ್ಲಾಸ್ ಒಳಗಡೆ ಇರುವಂತಹ ಎಲ್ಲ ವೇರಿಯಬಲ್ಸ್ನ ಮೆಥಡ್ನ ಏನು ಮಾಡುತ್ತೆ, ಇನ್ಹೆರಿಟ್ ಮಾಡುತ್ತೆ ಅಷ್ಟೇ. ಸೊ ದಿಸ್ ಈಸ್ ದ ಸಿಂಟ್ಯಾಕ್ಸ್, ಚೈಲ್ಡ್ ಕ್ಲಾಸ್ ಎಕ್ಸ್ಟೆಂಡ್ಸ್ ಪೇರೆಂಟ್ ಕ್ಲಾಸ್. ದಿಸ್ ಈಸ್ ದ ಸಿಂಟ್ಯಾಕ್ಸ್ ಆಫ್ ಇನ್ಹೆರಿಟೆನ್ಸ್. ನಾವು ಇನ್ಹೆರಿಟೆನ್ಸ್ ಮಾಡ್ಬೇಕಂತಂದ್ರೆ ಈ ಸಿಂಟ್ಯಾಕ್ಸ್ನ ಯೂಸ್ ಮಾಡ್ತೀವಿ. ಸೊ ಆಮೇಲೆ ಏನು ಮಾಡ್ತೀವಿ, ಜೊತೆಗೆ ನಾವು ಚೈಲ್ಡ್ ಕ್ಲಾಸ್ ಒಳಗಡೆ ಇರೋಂಥ ಕೆಲವೊಂದು ವೇರಿಯಬಲ್ಸ್ನ ಕೂಡ ಆ್ಯಂಡ್ ಮೆಥಡ್ಸ್ನ ಕೂಡ ನಾವಿಲ್ಲಿ ಆ್ಯಡ್ ಮಾಡ್ಬೋದು. ಸೊ ಈಗ ನಾವೇನು ಮಾಡೋಣಪ್ಪ ಅಂತಂದರೆ ನಮ್ಮ ಒಂದು ID ನಾವು ಓಪನ್ ಮಾಡಿಬಿಟ್ಟು ಇದರಲ್ಲಿ 2 ಕ್ವಶನ್ಸ್ ಇಲ್ಲಿ ಕೊಟ್ಟಿದ್ದೀನಿ ಅಲ್ವಾ, ಅದರಲ್ಲಿ ಏನು ಮಾಡ್ತೀನಿ ಅಂತಂದರೆ ನಾನು ಒಂದು ಕ್ವಶನ್ನ ಸಾಲ್ವ್ ಮಾಡ್ತೀನಿ. ಸೊ ಯಾವ ಕ್ವಶನ್ನ ಸಾಲ್ವ್ ಮಾಡ್ತೀನಿ ಅಂತಂದರೆ ಫಸ್ಟ್ ಕ್ವಶನ್ನ ಸಾಲ್ವ್ ಮಾಡ್ತೀನಿ, ಆ್ಯಂಡ್ ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು ನೀವೇ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ, ತುಂಬ ಈಸಿ ಇದೆ. ಸೊ ಈಗ ನಾನು ಏನು ಮಾಡ್ತೀನಿ ಅಂತಂದರೆ VS ಕೋಡ್ನ ಓಪನ್ ಮಾಡಿಬಿಟ್ಟು, ಓಕೆ VS ಕೋಡ್ನ ಓಪನ್ ಮಾಡೋಣ. VS ಕೋಡ್ ಓಪನ್ ಆಗಿದೆ. ಸೊ ಈಗ ಏನು ಮಾಡೋಣ ಅಂತಂದರೆ ಜಸ್ಟ್ ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ಒಂದು ಫೈಲ್ನ ಕ್ರಿಯೇಟ್ ಮಾಡ್ತೀನಿ. 1 ಮಿನಿಟ್ ಗಾಯ್ಸ್. ಇನ್ಹೆರಿಟೆನ್ಸ್ ಅಲ್ವಾ, ಇನ್ಹೆರಿಟೆನ್ಸ್ ಜಾವಾ ಇನ್ಹೆರಿಟೆನ್ಸ್ ಅಂತ ಹೇಳ್ಬಿಟ್ಟು ಮಾಡೋಣ. ಇನ್ಹೆರಿಟೆನ್ಸ್ ಬೇಡ, ಜಾವಾ ಇನ್ಹೆರಿಟೆನ್ಸ್ ಡಾಟ್ ಜಾವಾ. ಓಕೆ, ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಮ್ಮ ಜಾವಾ ಇನ್ಹೆರಿಟೆನ್ಸ್ ಡಾಟ್ ಜಾವಾ ಅಂತ ಹೇಳ್ಬಿಟ್ಟು ನಮಗೊಂದು ಫೈಲ್ ಕೂಡ ಕ್ರಿಯೇಟ್ ಆಗಿದೆ. ಸೊ ಈಗ ಏನು ಮಾಡೋಣ ಅಂತಂದರೆ ನಾವು ನೋಟ್ಸ್ಗೆ ಹೋಗ್ಬಿಟ್ಟು ಕ್ವಶನ್ ಓದೋಣ. ಕ್ರಿಯೇಟ್ ಎ ಪೇರೆಂಟ್ ಕ್ಲಾಸ್ ಅನಿಮಲ್ ವಿತ್ ಎ ಮೆಥಡ್ ಈಟ್ ದಟ್ ಪ್ರಿಂಟ್ಸ್ ಅನಿಮಲ್ ಈಸ್ ಈಟಿಂಗ್. ಸೊ ಇಲ್ಲಿ ನಾವು ಬೇಸಿಕಲಿ ಏನು ಮಾಡಬೇಕಪ್ಪ ಅಂತಂದರೆ ಒಂದು ಪೇರೆಂಟ್ ಕ್ಲಾಸ್ನ ಕ್ರಿಯೇಟ್ ಮಾಡಬೇಕು. ಆ್ಯಂಡ್ ಆ ಕ್ಲಾಸ್ ನೇಮ್ ಏನಿರಬೇಕು, ಅನಿಮಲ್ ಅಂತ ಹೇಳ್ಬಿಟ್ಟು ಇರಬೇಕು. ಸೊ ಅದರೊಳಗಡೆ ನಾವೇನು ಮಾಡಬೇಕಂತಂದ್ರೆ ಒಂದು ಈಟ್ ಅಂತ ಹೇಳ್ಬಿಟ್ಟು ಒಂದು ಮೆಥಡ್ನ ಕ್ರಿಯೇಟ್ ಮಾಡಬೇಕು. ಆ್ಯಂಡ್ ಆ ಈಟ್ ಮೆಥಡ್ ಒಳಗಡೆ ನಾವೇನು ಪ್ರಿಂಟ್ ಮಾಡಬೇಕಂತಂದರೆ ಅನಿಮಲ್ ಈಸ್ ಈಟಿಂಗ್ ಅಂತ ಹೇಳ್ಬಿಟ್ಟು ಪ್ರಿಂಟ್ ಮಾಡಬೇಕು. ಆ್ಯಂಡ್ ಕ್ರಿಯೇಟ್ ಎ ಚೈಲ್ಡ್ ಕ್ಲಾಸ್ ಡಾಗ್ ದಟ್ ಇನ್ಹೆರಿಟ್ಸ್ ಅನಿಮಲ್ಸ್ ಆ್ಯಂಡ್ ಆ್ಯಡ್ ಎ ಬಾರ್ಕ್ ಮೆಥಡ್ ದಟ್ ಪ್ರಿಂಟ್ಸ್ ದ ಡಾಗ್ ಈಸ್ ಬಾರ್ಕಿಂಗ್. ಸೊ ನೆಕ್ಸ್ಟ್ ನಾವೇನು ಮಾಡ್ಬೇಕಂತಂದರೆ ಇನ್ನೊಂದು ಚೈಲ್ಡ್ ಕ್ಲಾಸ್ನ ಪ್ರಿಂಟ್ ಮಾಡಬೇಕು.
ಆ್ಯಂಡ್ ಈ ಚೈಲ್ಡ್ ಕ್ಲಾಸ್ ಒಳಗಡೆ ನಾವೇನು ಮಾಡ್ತಿದ್ದೀವಿ ಅಂತ ಅಂದರೆ ಜಸ್ಟ್ ವಿ ಆರ್ ಗೋಯಿಂಗ್ ಟು ಇನ್ಹೆರಿಟ್ ದ ಫೀಚರ್ಸ್ ಫ್ರಮ್ ದ ಅನಿಮಲ್ ಕ್ಲಾಸ್ ಒಳಗಡೆ ಇರುವಂಥ ಫೀಚರ್ಸ್ನ ನಾವು ಇಲ್ಲಿ ಏನು ಮಾಡ್ತಿದ್ದೀವಿ ಅಂತಂದರೆ ಇನ್ಹೆರಿಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಡಾಗ್ ಕ್ಲಾಸ್ ಒಳಗಡೆ ನಾವೇನು ಮಾಡ್ಬೇಕಂತಂದರೆ ಒಂದು ಬಾರ್ಕ್ ಅಂತ ಹೇಳ್ಬಿಟ್ಟು ನಾವೊಂದು ಮೆಥಡ್ನ ಹಾಕಬೇಕು. ಆ್ಯಂಡ್ ಅದರೊಳಗಡೆ ನಾವು ಡಾಗ್ ಈಸ್ ಬಾರ್ಕಿಂಗ್ ಅಂತ ಹೇಳ್ಬಿಟ್ಟು ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ನ ಹಾಕ್ಬೇಕಷ್ಟೇ. ಕ್ರಿಯೇಟ್ ಎನ್ ಆಬ್ಜೆಕ್ಟ್ ಫಾರ್ ದ ಡಾಗ್ ಕ್ಲಾಸ್ ಆ್ಯಂಡ್ ಕಾಲ್ ಬೋತ್ ಈಟ್ ಆ್ಯಂಡ್ ಬಾರ್ಕ್. ಓಕೆ, ಇಷ್ಟನ್ನು ನಾವು ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಎರಡು ಮೆಥಡ್ನ ಕ್ರಿಯೇಟ್ ಮಾಡ್ತೀವಿ, ಎರಡು ಕ್ಲಾಸಸ್ನ ಕ್ರಿಯೇಟ್ ಮಾಡಿಬಿಟ್ಟು ಇನ್ಹೆರಿಟೆನ್ಸ್ನ ಅಚೀವ್ ಮಾಡಬೇಕು ಅಷ್ಟೇ. ಸೊ ಇದು ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಈಗ ನಾನು ಏನು ಮಾಡ್ತೀನಿ ಅಂತಂದರೆ ವಿ ಎಸ್ ಕೋಡ್ನ ಓಪನ್ ಮಾಡಿಬಿಟ್ಟು ಸ್ವಲ್ಪ ಝೂಮ್ ಮಾಡೋಣ. ಓಕೆ, ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ ಗಾಯ್ಸ್. ಸೊ ಈಗ ನಾನು ಏನು ಮಾಡ್ತೀನಿ ಅಂದರೆ ಎರಡು ಕ್ಲಾಸ್ನ ಕ್ರಿಯೇಟ್ ಮಾಡ್ತೀನಿ. ಸೊ ಯಾವಪ್ಪ ಕ್ಲಾಸ್ ಅಂದರೆ ಕ್ಲಾಸ್ ಅನಿಮಲ್. ಫಸ್ಟ್ ಏನು ಮಾಡ್ತೀನಿ, ಕ್ಲಾಸ್ ಅನಿಮಲ್ ಅಂತ ಹೇಳ್ಬಿಟ್ಟು ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡ್ತೀನಿ. ಆ್ಯಂಡ್ ಇದ್ರೊಳಗಡೆ ನಾನು ಏನು ಮಾಡಬೇಕಪ್ಪ ಅಂತಂದರೆ ಒಂದು ಈಟ್ ಅಂತ ಹೇಳ್ಬಿಟ್ಟು ನಾನು ಏನು ಮಾಡಬೇಕು, ಒಂದು ಮೆಥಡ್ನ ಕ್ರಿಯೇಟ್ ಮಾಡಬೇಕು. ಅದರೊಳಗಡೆ ನಾನು ಏನು ಪ್ರಿಂಟ್ ಮಾಡಬೇಕು, ಐ ಥಿಂಕ್ ಲೆಟ್ ಮಿ ಸಿ ಏನ ಪ್ರಿಂಟ್ ಮಾಡಬೇಕು ಮರ್ತೋಯ್ತು ಗಾಯ್ಸ್, ನೋಟ್ಸ್ನ ಚೆಕ್ ಮಾಡೋಣ. ಐ ಥಿಂಕ್ ಅನಿಮಲ್ ಈಸ್ ಈಟಿಂಗ್ ಅಂತ ಹೇಳ್ಬಿಟ್ಟು ಪ್ರಿಂಟ್ ಮಾಡಬೇಕಲ್ವಾ. ವಾಟ್ ಎವರ್ ಯು ವಾಂಟ್ ಟು ಪ್ರಿಂಟ್ ನೀವು ಇಲ್ಲಿ ಪ್ರಿಂಟ್ ಮಾಡ್ಬೋದು. ಬಟ್ ನಾ ಇಲ್ಲಿ ಏನು ಮಾಡ್ತಿದ್ದೀನಿ, ಜಸ್ಟ್ ಕ್ವಶನ್ ಪ್ರಕಾರ ನಾನು ಏನು ಮಾಡ್ತೀನಿ ಇಲ್ಲಿ ಬರಿತಾ ಇದ್ದೀನಿ ಅಷ್ಟೇ. ಅನಿಮಲ್ ಈಸ್ ಈಟಿಂಗ್. ಯು ಕ್ಯಾನ್ ಸಿ ಇಯರ್ ನಮ್ಮ ಕ್ಲಾಸ್ ಮೆಥಡ್ ಏನಿದೆ, ನಮ್ಮ ಅನಿಮಲ್ ಕ್ಲಾಸ್ ಏನಿದೆ ಅದು ಕ್ರಿಯೇಟ್ ಆಗಿದೆ. ಸೊ ಈಗ ಏನು ಮಾಡೋಣ ಅಂತಂದರೆ ನಾವು ಇನ್ನೊಂದು ಕ್ಲಾಸ್ನ ಕ್ರಿಯೇಟ್ ಮಾಡೋಣ, ಕ್ಲಾಸ್ ಡಾಗ್ ಎಕ್ಸ್ಟೆಂಡ್ ಎಕ್ಸ್ಟೆಂಡ್ಸ್ ಅನಿಮಲ್ ಅಲ್ವಾ. ಓಕೆ, ಕ್ಲಾಸ್ ಡಾಗ್ ಎಕ್ಸ್ಟೆಂಡ್ಸ್ ಅನಿಮಲ್. ಸೊ ಇದ್ರೊಳಗಡೆ ನಾವೇನು ಮಾಡೋಣಪ್ಪ ಅಂತಂದರೆ ಒಂದು ಮೆಥಡ್ನ ಕ್ರಿಯೇಟ್ ಮಾಡೋಣ. ಏನಂತ ಬಾರ್ಕ್ ಅಂತ ಹೇಳ್ಬಿಟ್ಟು ಒಂದು ಮೆಥಡ್ನ ಕ್ರಿಯೇಟ್ ಮಾಡೋಣ. ಅದರೊಳಗಡೆ ನಾವೇನು ಪ್ರಿಂಟ್ ಮಾಡೋಣಪ್ಪ ಅಂತಂದರೆ ಐ ಆಮ್ ಗೋಯಿಂಗ್ ಟು ಪ್ರಿಂಟ್ ಡಾಗ್ ಈಸ್ ಬಾರ್ಕಿಂಗ್ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಪ್ರಿಂಟ್ ಮಾಡ್ತೀನಿ. ಡಾಗ್ ಈಸ್ ಓಕೆ ಬಾರ್ಕಿಂಗ್. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾನು ಇಲ್ಲಿ ಒಂದು ಎರಡು ಕ್ಲಾಸ್ನ ಕ್ರಿಯೇಟ್ ಮಾಡಿದ್ದೀನಿ ಆ್ಯಂಡ್ ಇಲ್ಲಿ ಇನ್ಹೆರಿಟೆನ್ಸ್ನ ಅಚೀವ್ ಮಾಡೋದಕ್ಕೋಸ್ಕರ ಟ್ರೈನ್ ಮಾಡಿದ್ದೀನಿ. ಈಗ ನಾನು ಏನು ಮಾಡ್ತೀನಿ ಅಂತಂದರೆ ನಮ್ಮ ಮೇನ್ ಫಂಕ್ಷನ್ನ ಕ್ರಿಯೇಟ್ ಮಾಡ್ತೀನಿ. ಇಲ್ಲಿವರೆಗೂ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ ಗೈಸ್. ಸೊ ಈಗ ಏನು ಮಾಡೋಣಪ್ಪ ಅಂತಂದರೆ ನಮ್ಮ ಡಾಗ್ ಕ್ಲಾಸ್ಗೆ ನಾವು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡೋಣ. ಡಾಗ್ ಡಿ ಈಸ್ ಈಕ್ವಲ್ ಟು ನ್ಯೂ ಡಾಗ್. ಓಕೆ, ಆಬ್ಜೆಕ್ಟ್ ಕ್ರಿಯೇಟ್ ಆಗಿದೆ. ಸೊ ಈಗ ನಾವೇನು ಮಾಡೋಣಪ್ಪ ಅಂತಂದರೆ ನಮ್ಮ ಡಾಗ್ ಕ್ಲಾಸ್ನ ಯೂಸ್ ಮಾಡ್ಕೊಂಡು ನಾವೇನು ಮಾಡೋಣ ಅಂತಂದರೆ ಇದನ್ನು ಕೂಡ ಆಕ್ಸೆಸ್ ಮಾಡೋದಕ್ಕೆ ಟ್ರೈ ಮಾಡೋಣ ಆ್ಯಂಡ್ ಇದನ್ನು ಕೂಡ ಆಕ್ಸೆಸ್ ಮಾಡೋದಕ್ಕೆ ಟ್ರೈ ಮಾಡೋಣ. ಸೊ ಇದು ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಸೊ ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಈಸ್ ಡಿ ಡಾಟ್ ಈಟ್ ಆ್ಯಂಡ್ ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಡಿ ಡಾಟ್ ಬಾರ್ಕ್ ಅಂತ ಹೇಳ್ಬಿಟ್ಟು ಎರಡೂ ಕೂಡ ಫಂಕ್ಷನ್ ನಾನು ಏನು ಮಾಡ್ತೀನಿ ಅಂದರೆ ಕಾಲ್ ಮಾಡ್ತೀನಿ. ಸೊ ಈಗ ನಾನು ಇದನ್ನ ಏನು ಮಾಡ್ತೀನಿ ಅಂದರೆ ರನ್ ಮಾಡಿ ನಿಮಗೆ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ ಗಾಯ್ಸ್, ರನ್ ಆಗ್ತಾ ಇದೆ. ಐ ಥಿಂಕ್ ಇಟ್ ವಿಲ್ ಟೇಕ್ ಫ್ಯೂ ಸೆಕೆಂಡ್ಸ್ ತೊಗೊಳುತ್ತೆ. ಆ್ಯಂಡ್ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾನು ಯಾವಾಗ ಇಲ್ಲಿ ಡಾಗ್ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿಬಿಟ್ಟು ನಾನು ಈಟ್ ಮತ್ತು ಬಾರ್ಕ್ನ ಕಾಲ್ ಮಾಡಿದೆ, ಯು ಕ್ಯಾನ್ ಸಿ ಇಯರ್ ನಮಗೆ ಔಟ್ಪುಟ್ ಏನು ಬಂದಿದೆ, ಅನಿಮಲ್ ಈಸ್ ಈಟಿಂಗ್ ಆ್ಯಂಡ್ ಡಾಗ್ ಈಸ್ ಬಾರ್ಕಿಂಗ್ ಅಂತ ಹೇಳ್ಬಿಟ್ಟು ಕೂಡ ಬಂದಿದೆ. ಸೊ ಈಗ ನಾನು ಏನು ಮಾಡ್ತೀನಿ ಅಂದರೆ ನಿಮಗೆ, ಸೊ ವಾಟ್ ಐ ಆಮ್ ಗೋಯಿಂಗ್ ಟು ಡೂ ನೌ ಈಸ್ ಐ ಆಮ್ ಗೋಯಿಂಗ್ ಟು ಜಸ್ಟ್ ಎಕ್ಸ್ಪ್ಲೈನ್ ದ ಕೋಡ್. ಈಗ ನಾನು ಏನು ಮಾಡ್ತೀನಿ ಅಂದರೆ ಕೋಡ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಫಸ್ಟ್ ನಾನು ಇಲ್ಲಿ ಏನು ಮಾಡಿದ್ದೀನಿ, ಒಂದು ಅನಿಮಲ್ ಕ್ಲಾಸ್ನ ಕ್ರಿಯೇಟ್ ಮಾಡಿದ್ದೀನಿ. ಅದರೊಳಗಡೆ ಒಂದು ಈಟ್ ಅಂತ ಹೇಳ್ಬಿಟ್ಟು ಒಂದು ಫಂಕ್ಷನ್ ಮೆಥಡ್ನ ಕ್ರಿಯೇಟ್ ಮಾಡಿದ್ದೀನಿ ಆ್ಯಂಡ್ ಒಳಗಡೆ ಏನು ಪ್ರಿಂಟ್ ಮಾಡಿದ್ದೀನಿ, ಅನಿಮಲ್ ಈಸ್ ಈಟಿಂಗ್ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಏನು ಮಾಡಿದ್ದೀನಿ, ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ನ ಹಾಕಿದ್ದೀನಿ. ಸೇಮ್ ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂತಂದರೆ ಒಂದು ಡಾಗ್ ಕ್ಲಾಸ್ನ ಕ್ರಿಯೇಟ್ ಮಾಡಿದ್ದೀನಿ. ಆ ಡಾಗ್ ಕ್ಲಾಸ್ಗೆ ನಾನು ಏನು ಮಾಡಿದ್ದೀನಿ ಅಂತಂದರೆ ಅನಿಮಲ್ ಕ್ಲಾಸ್ ಒಳಗಡೆ ಇರೋಂಥ ಫೀಚರ್ಸ್, ಅನಿಮಲ್ ಕ್ಲಾಸ್ ಒಳಗಡೆ ಏನಾದರೂ ಇರ್ಬೋದು, ವೆದರ್ ಇಟ್ ಮೇ ಬಿ ಮೆಥಡ್ಸ್ ಆದರೂ ಇರ್ಬೋದು ಅಥವಾ ವೇರಿಯೇಬಲ್ಸ್ ಆದರೂ ಇರ್ಬೋದು, ಏನಾದರೂ ಇರ್ಬೋದು, ಅದು ನಾನು ಏನು ಮಾಡ್ತಿದ್ದೀನಿ ಅಂತಂದರೆ ಡಾಗ್ ಕ್ಲಾಸ್ಗೆ ಆಕ್ಸೆಸ್ ಮಾಡ್ಕೋತಾ ಇದ್ದೀನಿ. ಸೊ ಆಕ್ಸೆಸ್ ಮಾಡ್ಕೊಂಡಾಗ ಏನಾಗುತ್ತೆ ಅಂತಂದರೆ ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಆ್ಯಡ್ ಒನ್ ಮೋರ್ ಮೆಥಡ್. ಇದ್ರೊಳಗಡೆ ನಾನು ಡಾಗ್ ಕ್ಲಾಸ್ ಒಳಗಡೆ ನಾನು ಏನು ಮಾಡ್ತಿದ್ದೀನಿ ಅಂತಂದರೆ ಇನ್ನೊಂದು ಮೆಥಡ್ನ ಆ್ಯಡ್ ಮಾಡ್ತಿದ್ದೀನಿ. ಸೊ ಆ ಮೆಥಡ್ ಯಾವುದಪ್ಪ ಅಂತಂದರೆ ಬಾರ್ಕ್. ಸೊ ಇಷ್ಟಾದ್ಮೇಲೆ ನಾನೇನು ಮಾಡ್ತಿದ್ದೀನಿ ಅಂತಂದರೆ ಡಾಗ್ ಕ್ಲಾಸ್ಗೆ ಆ್ಯಸ್ ಯೂಶುವಲ್ ನಿಮಗೆಲ್ಲ ಗೊತ್ತಿದೆ, ಡಾಗ್ ಕ್ಲಾಸ್ಗೆ ನಾನು ಏನು ಮಾಡ್ತಿದ್ದೀನಿ ಅಂತಂದರೆ ನಮ್ಮ ಮೈನ್ ಕ್ಲಾಸ್ ಒಳಗಡೆ ನಾನು ಏನು ಮಾಡ್ತಿದ್ದೀನಿ ಅಂತಂದರೆ ಡಾಗ್ ಕ್ಲಾಸ್ಗೆ ನಾವು ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಡಾಗ್ ಡಿ ಈಸ್ ಈಕ್ವಲ್ ಟು ನ್ಯೂ ಡಾಗ್ ಅಂತ ಹೇಳ್ಬಿಟ್ಟು ನಾನು ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿದ್ದೀನಿ. ಆಮೇಲೆ ನಾನು ಏನು ಮಾಡ್ತೀನಿ ಅಂತಂದರೆ ಡಿ ಡಾಗ್ ಈಟ್ ಆ್ಯಂಡ್ ಡಿ ಡಾಗ್ ಬಾರ್ಕ್ ಅಂತ ಹೇಳ್ಬಿಟ್ಟು ಏನು ಎರಡು ಮೆಥಡ್ ಇದ್ವಲ್ವಾ, ಅವೆರಡನ್ನೂ ಕೂಡ ಕಾಲ್ ಮಾಡಿದ್ದೀನಿ. ಸೊ ನಾನು ಯಾವಾಗ ಕಾಲ್ ಮಾಡಿದೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಅನಿಮಲ್ ಈಸ್ ಈಟಿಂಗ್ ಆ್ಯಂಡ್ ಅನಿಮಲ್ ಈಸ್ ಬಾರ್ಕಿಂಗ್ ಅಂತ ಹೇಳ್ಬಿಟ್ಟು ಬರ್ತಾ ಇದೆ. ಸೊ ನಾನು ಏನು ಮಾಡ್ತೀನಿ ಅಂತಂದರೆ ಜಸ್ಟ್ ಐ ಆಮ್ ಗೋಯಿಂಗ್ ಟು ಶೋ ಈ ಡಿ ಡಾಗ್ ಈಟ್ ಅಂತ ಹೇಳ್ಬಿಟ್ಟಿದೆ ಅಲ್ವಾ, ಜಸ್ಟ್ ಅದನ್ನು ಕಮೆಂಟ್ ಔಟ್ ಮಾಡಿಬಿಟ್ಟು ಒಂದು ಸಲ ರನ್ ಮಾಡಿ ತೋರಿಸ್ತೀನಿ ನಿಮಗೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾನು ಯಾವಾಗ ಮತ್ತೆ ರನ್ ಮಾಡಿದೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇಲ್ಲಿ ಬರೀ ಡಾಗ್ ಈಸ್ ಬಾರ್ಕಿಂಗ್ ಅಂತ ಹೇಳ್ಬಿಟ್ಟು ಬಂದಿದೆ. ಯಾಕೆ ಅಂತಂದರೆ ನಾನು ಇಲ್ಲಿ ಡಿ ಡಾಗ್ ಈಟ್ ನಾನು ಏನು ಮಾಡ್ತೀನಿ ಅಂತಂದರೆ ಈ ಮೆಥಡ್ ನಾನು ಏನು ಮಾಡಿದ್ದೀನಿ, ಕಮೆಂಟ್ ಔಟ್ ಮಾಡಿದ್ದೀನಿ. ಸೊ ಈಗ ನಾನು ಮತ್ತೆ ಅದನ್ನು
ಸೊ ಯು ಕ್ಯಾನ್ ಸಿ ಇಯರ್ ನಮ್ಗೆ ಇಲ್ಲಿ ಡಾಗ್ ಅನಿಮಲ್ ಈಸ್ ಈಟಿಂಗ್ ಆ್ಯಂಡ್ ಡಾಗ್ ಈಸ್ ಬಾರ್ಕಿಂಗ್ ಅಂತ ಹೇಳ್ಬಿಟ್ಟು ಕೂಡ ಎರಡು ನಾವು ಬರೀ ಕ್ರಿಯೇಟ್ ಮಾಡಿರೋಂಥದ್ದು ಯಾವುದು, ನಾವು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿರೋಂಥದ್ದು. ಓಕೆ, ಇದನ್ನು ಸ್ವಲ್ಪ ಕೆಳಗಿಳಿಯೋಣ. ಓಕೆ, ನಾವು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿರೋಂಥದ್ದು ಬರೀ ಡಾಗ್ ಕ್ಲಾಸ್ಗೆ, ಬಟ್ ನಮ್ಗೆ ಏನು ಪ್ರಿಂಟ್ ಆಗ್ತಿದೆ, ಅನಿಮಲ್ ಈಸ್ ಈಟಿಂಗ್ ಅಂತ ಕೂಡ ಪ್ರಿಂಟ್ ಆಗ್ತಿದೆ ಆ್ಯಂಡ್ ಡಾಗ್ ಈಸ್ ಬಾರ್ಕಿಂಗ್ ಅಂತ ಕೂಡ ಪ್ರಿಂಟ್ ಆಗ್ತಿದೆ. ಸೊ ಇದ್ರೊಳಗಡೆ ಇರೋಂಥ ಮೆಥಡ್ ಕೂಡ ಪ್ರಿಂಟ್ ಆಗ್ತಿದೆ ಆ್ಯಂಡ್ ಇದ್ರೊಳಗಡೆ ಇರೋಂಥ ಮೆಥಡ್ ಇರೋಂಥ ಕೋಡ್ ಕೂಡ ಪ್ರಿಂಟ್ ಆಗ್ತಿದೆ. ದಿಸ್ ಈಸ್ ಹೌ ವಿ ವಿಲ್ ಡೂ ಇನ್ಹೆರಿಟೆನ್ಸ್ ಗೈಸ್. ಓಕೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ, ಆ್ಯಂಡ್ ಇಷ್ಟ ಆಗಿದೆ ಅನ್ನೋದಕ್ಕೆ ಮೇನ್ ಆಗಿ ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಟೈಪ್ಸ್ ಆಫ್ ಇನ್ಹೆರಿಟೆನ್ಸ್ ಬಗ್ಗೆ ನೋಡೋಣ ಗೈಸ್. ಈ ವಿಡಿಯೋದಲ್ಲಿ ಇಷ್ಟೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.